ನಾವು ನಮ್ಗೆ ಯಾರು ಆಫೀಸರ್ ಬಂದಿಲ್ಲ, ಚೀಫ್ ಆಫೀಸರ್ ಬಂದಿಲ್ಲ ಅಂದ್ರೆ ನಾವು ನೇರವಾಗಿ ವಿಧಾನಸೌಧ ಹೋಗ್ತೀವಿ ಅಂತ ಮಾತಾಡ್ಕೊಂಡು ಬಂದಿದ್ದು ಅಲ್ವಾ? ಅದಕ್ಕೆ ಈಗ ನಮ್ಮ ಪ್ರಶ್ನೆಗಳೇನು, ನಮ್ಗೆ ಏನ್ ಬೇಕು ಅಷ್ಟೇ. ಈಗೇನ್ ನಮ್ಗೆ ಮೊದಲನೇದು ಬಂಜರು ಭೂಮಿ ಅಂತ ಘೋಷಣೆ ಮಾಡಿರೋದು, ಇದನ್ನ ಪರಿಶೀಲನೆ ಮಾಡೋದಕ್ಕೆ ದಿನಾಂಕ ಘೋಷಣೆ ಮಾಡಿ ಜೊತೆಯಲ್ಲಿ ಬಂದು ನಾವಲ್ಲಿ ಯಾರು ಡಿಸ್ಟರ್ಬ್ ಮಾಡಲ್ಲ. 10 ಜನ ನಮ್ ಟೀಮ್ ಕೊಡ್ತೀವಿ ಅವ್ರಿಗೆ. ಅವ್ರ ಜೊತೆನಲ್ಲಿ ಹೋಗಿ ಪ್ರತಿಯೊಂದು ಹಳ್ಳಿಗೂ ಅವರೇ ಖುದ್ದಾಗಿ ಹೋಗಿ ಅವ್ರ ಪೊಲೀಸ್ ವ್ಯವಸ್ಥೆ ಮಾಡ್ಕೊತಾರ, ಇನ್ನೊಂದು ಮಾಡ್ಕೊತಾರ. ಖುದ್ದಾಗಿ ಹೋಗಿ ಅವ್ರ ರಾಗಿನೋ ಜೋಳನೋ ಇನ್ನೊಂದು ಮತ್ತೊಂದು ಚೆಲ್ಬಿಟ್ಟು ಬರ್ಲಿ, ಇನ್ನೊಂದು 2 ತಿಂಗಳು ಮತ್ತೆ ಬಂದು ಬೈಕೊಂಡು ಹೋಗ್ಲಿ. ಈ ಕೆಲಸ ಇಂತಹ ಭೂಮಿ ನಮ್ದು. ಇದನ್ನ ಕ್ಲಿಯರ್ ಅಂಡ್ ಕಟ್ ಆಗಿ ಅವರು ನಮಗೆ ವರದಿ ಸಮೇತ ಕೊಡ್ಬೇಕು ನಮ್ಮ ರೈತರಿಗೆ. ನೀವು ಬೆಳೆ ಬೆಳಿಬೋದಾ ಇಲ್ವೋ ಅಂತ ವರದಿ ಕೇಳ್ಬೇಕು ನಾವಿಲ್ಲಿ. ಅದಕ್ಕೊಂದು ದಿನಾಂಕ ಘೋಷಣೆ ಆಗ್ಬೇಕು. ಆಮೇಲೆ ಇನ್ನೊಂದು ನಮ್ಮ ಇವ್ರಿಗೆ ಸ್ಪೆಷಲ್ ಡಿಸಿ ಅವ್ರಿಗೆ ಏನಿಲ್ಲ ಸರ್, ಒಂದ್ ನಿಮಿಷ ಇಲ್ಲಿ ಕೇಳ್ಬಿಡಿ ಸರ್. ಇಲ್ಲಿ ಇನ್ನೊಂದೇನು, ನಾವು 100% ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಅಂತ ಎಲ್ಲಾ ಹಳ್ಳಿಗಳವರು ಸೈನ್ ಮಾಡಿಕೊಟ್ಟಿರುವಂತ ದಸ್ತಾವೇಜು. ಇದನ್ನ ನಾವು ದಯವಿಟ್ಟು ಸ್ವೀಕಾರ ಮಾಡ್ಕೋಬೇಕು. ಇದಕ್ಕೆ ನಾವೇನು ಹಳ್ಳಿ ಮನೆ ಮನೆ ಹೋಗಿ ತಿರ್ಗಾಟ ಬಂದು ಸಿಗ್ನೇಚರ್ ಮಾಡ್ಲಿಲ್ಲ. ನಾವು ಎಲ್ಲರೂ ನಮ್ಮ ಮುತ್ತನೂರು ಸರ್ಕಲ್ ಅಲ್ಲಿ ಏನು ನಮ್ಮ 10 ದಿನದಿಂದ ಹೋರಾಟ ನಡೀತಾ ಇದೆ ಅಲ್ಲಿಗೆ ಬಂದು ಪ್ರತಿಯೊಬ್ರು ಭಾಗಿಯಾಗಿ ಸಿಗ್ನೇಚರ್ ಮಾಡ್ಕೊಟ್ಟಿರೋದಂಥದ್ದು. ಇದು ನಿಜಾನ ಅಲ್ವಾ? ಅಲ್ವಾ? ಈಗ ಇನ್ನು ಮುಂದಿನ ಕಾರ್ಯಕ್ರಮ ಏನು, ನಾವು ಈ ಚಳವಳಿ ಇಷ್ಟಕ್ಕೆ ಬಿಡಲ್ಲ. ಇವತ್ತು ನಾವು ಸ್ವಲ್ಪ ಕೇವಲ ಬೆರಳಿಗೆ ಎಷ್ಟು ಜನ ಬಂದಿರೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಈ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಇದು ಇನ್ನ ಮುಂದುವರಿಯುತ್ತದೆ ಅಂತ ಹೇಳ್ತಾ, ಆಮೇಲೆ ಏನ್ ಈಗ ನಮ್ಮ ಡಿಸಿ ಅವ್ರು ಬಂದಿದ್ರೆ ಇದಕ್ಕೆಲ್ಲ ಉತ್ತರ ಕೊಡಬೇಕು. ಏನ್ ಅವರು 100% ರೈತ ವಿರೋಧ ಆಯ್ತು ನಾವು ಕೈ ಬಿಟ್ಬಿಡ್ತೀವಿ ಅನ್ನೋದು ಒಂದು, ಅದಕ್ಕೆ ನಾವು ಸಾಕ್ಷಿ ಸಮೇತ ಕೊಟ್ಟಿದ್ದೀವಿ ಇಲ್ಲಿ. ಇನ್ನೊಂದು ಬಂಜರು ಭೂಮಿ ಅನ್ನೋದನ್ನ ಅವರೇ ಸ್ಪಷ್ಟೀಕರಣ ಕೊಡ್ಬೇಕು. ನಮ್ ದಿನಾಂಕ ಘೋಷಣೆ ಆಗ್ಬೇಕಿಲ್ಲ. ದಿನಾಂಕ ಘೋಷಣೆ ಆಗೋವರೆಗೂ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ರೈತ ಹೋರಾಟಕ್ಕೆ